ಆಯೋಜಿಸಿಕೊಂಡಿದ್ದೇವೆ. ಈ ಮೂಲಕ ನಾನು ಹೃತ್ಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಸುರೇಶ್ ಚಂದ್ರ ದತ್ತ ಇವರನ್ನು ಕೂಡ ನಾನು ನನ್ಮೆಯಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಆಚಾರ್ಯ ಸರ್ ನಿನ್ನೆ ಅಷ್ಟೇ ಕರ್ನಾಟಕ ಶಿಲ್ಪಕಲಾ ಅಕಾಡೆಮಿಯ ಸದಸ್ಯರಾಗಿ ಆಯ್ಕೆಯಾಗಿದ್ದಾರೆ. ಅವರಿಗೆ ಮತ್ತೊಮ್ಮೆ ಅಭಿನಂದನೆಗಳು. ಅಂದರೆ ಕ್ಯಾಲಿಗ್ರಫಿ ಕಲಾವಿದರು ಇವರನ್ನು ಕೂಡ ನಾನು ಈ ಕಾರ್ಯಕ್ರಮಕ್ಕೆ ತುಂಬು ಹೃದಯದಿಂದ ಸ್ವಾಗತಿಸ್ತಾ ಇದ್ದೇನೆ. ಕಲಾವಿದರು ಹಾಗೂ ಮುಖ್ಯಸ್ಥರು ಆವರಣ ಚಿತ್ರಕಲಾ ಶಾಲೆ ಚಿಕ್ಕಮಗಳೂರು ಇವರನ್ನು ಕೂಡ ನಾನು ನನ್ನ ಪರವಾಗಿ ಹಾಗೂ ಸಭೆಯ ಪರವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವರನ್ನು ಕೂಡ ನಾನು ಸ್ವಾಗತಿಸ್ತಾ ಇದ್ದೇನೆ. ಇವರನ್ನು ಕೂಡ ನಾನು ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಅನಿಮಿಷಾ ನಾಗನೂರು ಇವರನ್ನು ಕೂಡ ನಾನು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಆಗಿರ್ತಕ್ಕಂತಹ ಮೋಹನ್ ಕುಮಾರ್ ಗಿ ಇವರನ್ನು ಕೂಡ ನಾನು ಈ ಒಂದು ಸಭೆಗೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಯಾರಾದರೂ ಹೆಸರನ್ನ ನಾನು ಬಿಟ್ಟು ಹೋಗಿದ್ರೆ ದಯವಿಟ್ಟು ಅನೇಕ ಭಾವಿಸ್ಬೇಡಿ. ಎಲ್ಲರನ್ನೂ ಮತ್ತೊಮ್ಮೆ ಈ ಒಂದು ಕಾರ್ಯಕ್ರಮಕ್ಕೆ ನಾನು ಸ್ವಾಗತಿಸ್ತಾ ನನ್ನ ಸ್ವಾಗತ ಭಾಷಣಕ್ಕೆ ವಿರಾಮವನ್ನು ನೀಡ್ತಾ ಇದ್ದೇನೆ. ಇದರ ಬಗ್ಗೆ ಪ್ರಾಸ್ತಾವಿಕ ನುಡಿಯನ್ನು ಆಡಲು ಬರುತ್ತಿದ್ದಾರೆ ನಂದೀಶ್ ಮಕ್ಕೇನಹಳ್ಳಿಯವರು. ಈ ಪ್ರಾಸ್ತಾವಿಕ ನುಡಿಯ ನಂತರ ನಾವು ಉದ್ಘಾಟನೆಯನ್ನು ಮಾಡಲಿದ್ದೇವೆ. ಪ್ರಾಸ್ತಾವಿಕ ನುಡಿಯನ್ನು ಹಾಡಲು ಬರುತ್ತಿದ್ದಾರೆ ನಂದೀಶ್ ಮಕ್ಕೇನಹಳ್ಳಿ. ಎಲ್ಲರಿಗೂ ನಮಸ್ಕಾರ. ಕೆ.ಪಿ. ಪೂರ್ಣಚಂದ್ರ ತೇಜಸ್ವಿ ಅವರು ತಮ್ಮ ಬಹುಮುಖ ವ್ಯಕ್ತಿತ್ವದ ಮೂಲಕ ಆಸಕ್ತಿಗೆ ಅನುಗುಣವಾಗಿ ವಿವಿಧ ಕಾರ್ಯಕ್ರಮಗಳನ್ನು ನಡೆಸಿಕೊಂಡು ಬರಲಾಗ್ತಿದೆ. ಉದಾಹರಣೆಗೆ ಚಾರಣ, ಈಟ ಪ್ರದರ್ಶನ, ಚಿತ್ರಕಲಾ ಶಿಬಿರ, ಸಿನಿಮಾ ಹಬ್ಬ ಹೀಗೆ. ಇದರ ಭಾಗವಾಗಿ ಕ್ಯಾಲಿಗ್ರಫಿ ಕಾರ್ಯಕ್ರಮ ಕೂಡ ಒಂದು ಆಗಿದೆ. ಯಾಕಂತಂದರೆ ತೇಜಸ್ವಿಯವರ ಸಾಲುಗಳು ಕೇವಲ ಅವರ ಕೃತಿಗಳಲ್ಲಿ ಓದುವುದಕ್ಕೆ ಸೀಮಿತವಾಗದೆ ಅವರ ಅಭಿಮಾನಿಗಳು ಅವರ ಸಾಲುಗಳನ್ನು ಟಿ ಶರ್ಟ್ಗಳ ಮೇಲೆ ಇರ್ಬೋದು ಅಥವಾ ಸ್ಕೂಟರು, ಕಾರು ಅದರ ಮೇಲೆಗಳಲ್ಲಿ ಹಾಕಿಕೊಂಡು ಅದನ್ನು ಸಂಭ್ರಮಿಸುವುದನ್ನು ನಾವೆಲ್ಲ ನೋಡಿದ್ದೇವೆ. ಆ ಕಾರಣಕ್ಕಾಗಿ ಅವರ ಸಾಲುಗಳ ಕ್ಯಾಲಿಗ್ರಫಿ ಕಾರ್ಯಾಗಾರವನ್ನು ಹಮ್ಮಿಕೊಂಡಿರುವುದು ಅರ್ಥಪೂರ್ಣ ಮತ್ತು ಈ ಪ್ರತಿಷ್ಠಾನಕ್ಕೆ ಭೇಟಿ ನೀಡುವಂತಹ ಅವರ ಅಭಿಮಾನಿಗಳಿರ್ಬೋದು ಅಥವಾ ಪ್ರೇಕ್ಷಕರು ಇಲ್ಲಿ ಅವರ ಸಾಲುಗಳನ್ನು ಕ್ಯಾಲಿಗ್ರಫಿ ಒಂದು ಕಲಾತ್ಮಕವಾಗಿ ನೋಡಿದಾಗ ಅವರ ಸಾಲುಗಳು ಅವರ ಮನಸ್ಸಿನಲ್ಲಿ ವೇದಿಕೆ ಮೇಲೆ ಶುಭಾಶಯಗಳನ್ನು ಬರೆಯುವುದರ ಮೂಲಕ ಇನ್ನೊಂದು ಬಹಳ ವಿಶೇಷ ಏನಂತ ಅವರ ಹಲವು ಆಸಕ್ತಿಗಳನ್ನ ನಾವು ಇಲ್ಲಿ ಹಲವು ರೀತಿಯಲ್ಲಿ ನಾವು ಡಿಪಿಕ್ಟ್ ಮಾಡ್ತಾ ಇದ್ದೀವಿ. ಅಂಥದ್ರಲ್ಲೊಂದು ಗಮನಿಸಬೇಕಾಗಿದ್ದು ಇವ್ರುಗಳು ಇಲ್ಲಿಗೆ ಬಂದು ನಿಮಗೆಲ್ಲ ಒಂದು ಅತ್ಯುತ್ತಮವಾದ ಕಾರ್ಯಾಗಾರ ನಡೆಸಿ ನಿಮ್ಗೆಲ್ಲರಿಗೂ ಅಕ್ಷರಗಳನ್ನ ವರ್ಣಮಯವಾಗಿ ಹೇಗೆ ಮಾಡೋದು ಅಂತ ವರ್ಣ ಲೈಕ್ ಸ್ಟೀಲ್ ಲಿಪ್ಸ್ ಬರ್ತದೆ, ಅಂದರೆ ಡಿಪ್ ಲಿಪ್ಸ್, ಇದನ್ನ ಯೂಸ್ ಮಾಡ್ಬೋದು. ಇದಾದ್ಮೇಲೆ ಮತ್ತೆ ಬೇರೆ ಬೇರೆ ಸ್ಕ್ರೋಲ್ ಅಂದರೆ ಲೈಕ್ ಸ್ಕ್ರೋಲ್ ಪೆನ್ಸ್ ಎಲ್ಲ ಬರ್ತವೆ, ಅವರನ್ನು ಎಕ್ಸ್ಪೆರಿಮೆಂಟ್ ಮಾಡ್ಬೋದು. ಸೊ ಇವು ಸ್ವಲ್ಪ ಮೇಲ್ಗಡೆ ಬರ್ತವೆ. ಸ್ಟಾರ್ಟಿಂಗ್ ನಾವಿನ ಇದೆಲ್ಲ ಸ್ಟೀಲ್ ಪೆನ್ಸ್ ಇದು, ಅಂದರೆ ಅದಕ್ಕೆ ಆಲ್ಟರ್ನೇಟಿವ್ ಅನ್ನೋದಕ್ಕಿಂತಲೂ ಏನಾಗುತ್ತೆ ಇದರ ನೆಕ್ಸ್ಟ್ ಅಂದರೆ ಇದರ ಬೇರೆ ಬೇರೆ ವೆಟ್ ಕಂಟ್ರೋಲ್ ಬೇಕಂದರೆ ಅದೇನು ಮಾಡ್ತೀವಿ, ಇದು ನೋಡಿ ಇದೊಂದು 15 mm ಇದೆ. 15 mm ಬರೀಬೇಕಂದ್ರೆ ಈ ಥರದ ನಾವು ಸ್ಟೀಲ್ ಪಿಕ್ಗಳನ್ನು ನಾವು ಯೂಸ್ ಮಾಡ್ಬೋದು. ಇದರ ಜೊತೆಗೆ ಯೂಸ್ ಮಾಡ್ಬೋದು. ಆಮೇಲೆ ನೋಡಿ ಈ ಥರ ಇದೆಲ್ಲ ಸ್ಟೀಲ್ ಲಿಪ್ಸ್ ಅಂತ ಕರಿತೀವಿ. ಇದನ್ನ ಡಿಪ್ ಮಾಡಿ ಬರೀಬೇಕಾಗುತ್ತೆ. ಇದರಲ್ಲಿ ಕಾರ್ಟನೇಜನ್ನು ಹಾಕುವಂಥ ವ್ಯವಸ್ಥೆ. ಸೊ ಇದೀಸ್ ಆರ್ ಕಸ್ಟಮೈಸ್ಡ್ ಟೂಲ್ಸು. ಡಿಫ್ರೆಂಟ್ ಸುರೇಶ್ ವಾಕ್ಮಾರ್ ಇದೆಲ್ಲ ಅವರು ಭಾಳಷ್ಟು ಈ ಥರ ಕಾರ್ಯಗಳನ್ನು ಮಾಡ್ತಾರೆ. ಇವೆಲ್ಲ ಅವರೇ ಮಾಡಿದ್ದೀವಿ. ಕಸ್ಟಮೈಸ್ಡ್ ಟೂಲ್ಸನ್ನು ಅವರು ಮಾಡ್ತಾರೆ. ಇದು ನೋಡಿ ಈ ಥರ ಎಲ್ಲ